ತಂದೆ ಹೇಳುವಾದ ರೀತಿ ಆಶೀರ್ವದಿಸಿ ಬಲಪಡಿಸಿರಿ ಮತ್ತು ನಿನ್ನ ಪ್ರಸನ್ನತೆ ತುಂಬಿಸಿರಿ ದೇವ. ದೇವ, ನಾವು ನಿನ್ನ ಕೃಪೆ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವ. ಅದು ನಿನ್ನ ಕೃಪೆ ನಮಗೆ ಅವಶ್ಯಕತೆ ಆಗಿದೆ ಕರ್ತನೆ. ಅದಕ್ಕಾಗಿ ನಿನ್ನ ಪ್ರಸನ್ನತೆ ನಮ್ಮೊಟ್ಟಿಗಿದ್ದು ನಡೆಸು ದೇವರೇ. ಅಪ್ಪ ತಂದೆ, ಅದಕ್ಕಾಗಿ ನಾವು ಬೇಡುವಂತರಾಗಿದ್ದೇವೆ ದೇವ. ಅಪ್ಪ, ನಿನ್ನ ಕೃಪೆಯಿಂದಲೇ ನಾವು ಮುಂದೆ ಸಾಗುವಂತ, ನಿನ್ನ ಕೃಪೆಯಿಂದಲೇ ಅಪ್ಪ ನಾವು ಮುಂದೆ ಹೋಗಬೇಕಾಗಿದೆ. ನಿನ್ನ ಕೃಪೆಯಿಂದ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವ. ಅಪ್ಪ, ನಿನ್ನ ಕೃಪೆ ನಮಗೆ ಅವಶ್ಯಕತೆ ಆಗಿದೆ ದೇವ. ಅದಕ್ಕಾಗಿ ದೇವ, ನಮ್ಮ ಉಜಿರೆ ಗ್ರಾಮಕ್ಕೆ ನಿನ್ನ ಕೃಪೆ ಬೇಕು ದೇವ. ಅಪ್ಪ ತಂದೆ, ನಮ್ಮ ಉಜಿರೆ ಗ್ರಾಮ ಹಳ್ಳಿಗೆ ನಿನ್ನ ಕೃಪೆ ಬೇಕಪ್ಪ ದೇವ. ಅಪ್ಪ ತಂದೆ, ನಿನ್ನ ಪ್ರಸನ್ನತೆ ಕಳಿಸಿದ್ದೇವೆ ಅಪ್ಪ ತಂದೆ ಸ್ವಾಮಿ. ಪ್ರತಿಯೊಬ್ಬನ ಮೇಲೆ ದೇವ, ನಿನ್ನ ಮಕ್ಕಳಿಗೆ ನಿನ್ನ ಕೃಪೆಯನ್ನು ಸುರಿಸಪ್ಪ ದೇವ. ನಿನ್ನ ಮಕ್ಕಳಿಗೆ ಯಾವ ರೀತಿ ಕೇಡುಗಳು ಸಮಸ್ಯೆಗಳು ಎದುರಾಗದ ರೀತಿಯಲ್ಲಿ ದೇವ, ಅವ್ರು ಕೆಲಸ ಮಾಡುವಾಗ ಮುಂದಿನ ಗುರಿಯನ್ನು ಇಟ್ಕೊಂಡಿರುವಾಗ ದೇವ, ಅದು ನಿನ್ನ ಕೃಪೆಯಿಂದ ಅದು ನೆರವೇರಿಸಪ್ಪ ದೇವ. ಅಪ್ಪ, ಅವರೆಲ್ಲ ಬೈಕ್ಗಳು ಈಡೇರಿಸ್ರಿ ಸ್ವಾಮಿ. ನಿನ್ನ ಆತ್ಮನ ಬಲದ ನಡೆಸ್ರಿ, ನಿನ್ನ ಕೃಪೆ ಬಲದ ನಡೆಸ್ರಿ ಸ್ವಾಮಿ. ಪ್ರತಿಯೊಂದು ಮಕ್ಕಳ ದೇವ, ಅವ್ರ ತಂದೆ ದಾಹ ಉಳ್ಳವರಾಗಿರ್ಬೋದು ತಂದೆ, ಚಿಂತೆ ಆಲೋಚನೆ ಕಣ್ಣೀರುಗಳಲ್ಲಿ ಅವರಿರ್ಬೋದು ದೇವರೇ. ಇವತ್ತಿನ ಅವ್ರನ್ನ ಮುಟ್ಟಪ್ಪ ದೇವ. ಸಾಲದ ಬಾಧ್ಯತೆ ಇರ್ಬೋದು ತಂದೆ, ಎಲ್ಲ ಒಂದು ಕುಟುಂಬದ ಸಮಸ್ಯೆಗಳಿರ್ಬೋದು ದೇವರೇ. ಅಪ್ಪ, ಎಲ್ಲಾದ್ರಿಂದ ಬಿಡುಗಡೆ ಮಾಡುತ್ತಂದೆ, ಎಲ್ಲಾದ್ರಿಂದ ಬಿಡುಗಡೆ ಕೊಡು ದೇವ. ಒಳ್ಳೆ ನಿನ್ನ ಆಶೀರ್ವಾದವನ್ನ, ನಿನ್ನ ಕೃಪೆ ಆಶೀರ್ವಾದವನ್ನ ಅಪ್ಪ ಗ್ರಾಮಕ್ಕೆ ನೀಡುತ್ತೇವ. ನಿನ್ನ ಮಹಿಮೆ ಬಲವನ್ನು ನೀಡುವಪ್ಪ ತಂದೆ. ನಿನ್ನ ಮಕ್ಕಳನ್ನು ನಿನ್ನ ಕಣ್ಣನ್ನು ತುಂಬಿಸಿ ನಡೆಸಬೇಕಾಗಿ ಪ್ರಾರ್ಥಿಸುತ್ತಾರೆ ಅಪ್ಪ. ಇಲ್ಲಿವರೆಗೆ ದೇವ ನಮ್ಮೊಟ್ಟಿಗೆ ನಡೆಸಬೇಕಾಗಿ ತಂದೆ, ನಿನ್ನ ಕೃಪೆ ನಮ್ಮ ನಡೆಸಬೇಕಾಗಿ ಸ್ತೋತ್ರ ಮಾಡುತ್ತೇವೆ. ನಿನ್ನ ಮಕ್ಕಳು ಕಳಿಸ್ಕೊಟ್ಟು ಕಾಣಿಕೆ ನಾವು ಬಲಪಡಿಸಿ ಕೊಡುವುದು ಕೈಗಳಾಗಿ ಮಾರ್ಪಡಿಸಿರಿ ದೇವ. ಇವತ್ತಿನ ದಿನ ಅದು ನಿನ್ನ ಚಿತ್ತದೊಂದಿಗೆ, ನಿನ್ನ ಮಹಿಮೆಯೊಂದಿಗೆ, ನಿನ್ನ ಕೃಪೆಯೊಂದಿಗೆ ನಡೆಸಬೇಕಾಗಿ ಸ್ತೋತ್ರ. ನಿನ್ನ ಅದ್ಭುತವಾಗಿ ನಡೆಸ್ತೀರಿ ಎಂಬುದಾಗಿ ಪ್ರಾರ್ಥನೆ ಅಪ್ಪ. ನಿನ್ನ ಮುಖ್ಯದಕ್ಕಾಗಿ ನಿನ್ನ ಕುಟುಂಬದಲ್ಲಿ ಆಶ್ರಯ, ಈ ಜೊತೆ ಮೇಲೆ ಆಶ್ರಯವನ್ನು ಕಳಿಸ್ಕೊಡಿ. ಇನ್ನು ಅನೇಕ ಆರಾಧನೆ ಸೇರಿ ಬರುವಂತೆ ನೀವು ಆಶೀರ್ವಾದ ಕೊಟ್ಟು ಕೃಪೆಯನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಪ್ರಾರ್ಥನೆ. ಇಲ್ಲಿ ನಮ್ಮ ನಡೆಸಬೇಕಾಗಿ ಏಸು ನಿನ್ನ ಪ್ರಯತ್ನ ಬೇಡ್ತೇವೆ ತಂದೆ. ಆಮೆನ್.